ಇದು ಹಾಕ್ತೀನಿ ಆಮೇಲೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಹೋಪ್ಲಾಗೆ ಬಂದಿದ್ದೀವಿ. ಸೊ ಹೋಪ್ಲಾದಲ್ಲಿ ಏನಿದೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇದು ಹೋಪ್ಲಾ ಅನ್ನೋದು ಪ್ಲೇ ಏರಿಯಾ, ಆ್ಯಕ್ಟಿವಿಟಿ ಏರಿಯಾ. ಚಿಂಟುಗೆ ಸ್ವಲ್ಪ ಯಾಕೋ ಮನೇಲಿದ್ದು ಇದು ತುಂಬ ಬೇಜಾರು ಮಾಡ್ಕೊತಾ ಇದ್ದ ಅವನು. ಎಲ್ಲೂ ಆಟ ಆಡೋಕ್ಕಿಲ್ಲ, ಫ್ರೆಂಡ್ಸ್ ಇಲ್ಲ ಅಂತ ಹೇಳಿ. ಹಾಗಾಗಿ ಈ ಹೋಪ್ಲಾಗೆ ಕರ್ಕೊಂಡು ಬಂದಿದ್ದೀವಿ, ಅವನು ಟೈಮ್ ಸ್ಪೆಂಡ್ ಮಾಡಲಿ, ಆಟ ಆಡಲಿ ಅಂತ ಹೇಳಿ. ಈ ರೀತಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಒಳಗಡೆ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅನ್ನೋದೆಲ್ಲ ನಾನೀಗ ತೋರಿಸ್ತೀನಿ. ಸೊ ಊರು ಚೇಂಜ್ ಆದಾಗ, ಫ್ರೆಂಡ್ಸ್ ಚೇಂಜ್ ಆದಾಗ ಸ್ವಲ್ಪ ಮಕ್ಕಳು ಡಿಸ್ಟರ್ಬ್ ಆಗ್ತಾರೆ. ಅದೇ ರೀತಿ ಚಿಂಟು ಸ್ವಲ್ಪ ಯಾಕೋ ಬೇಜಾರು ಮೂಡಲಿದ್ದ. ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಈ ಪ್ಲೇಸ್ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಫ್ರೆಂಡ್ಸ್ ಯಾರಾನು ಇದ್ದರೆ ಈ ಥರ ಪ್ಲೇಸ್ಗಳೇ ಬೇಡ, ಆರಾಮಾಗಿ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡ್ಬಿಡ್ತಾರೆ. ಸೊ ಹೊಸ ಜಾಗ, ಅದಷ್ಟೇ ಅಲ್ಲದೆ ಇಲ್ಲಿ ಭಾಷೆನೂ ಬೇರೆ ಆಗುತ್ತೆ ಅಂದಾಗ ಸ್ವಲ್ಪ ಅವನಿಗೆ ಕಷ್ಟ ಆಗ್ತಾ ಇದೆ ಅನಿಸಿತ್ತು. ನಾವು ಬೆಂಗಳೂರಲ್ಲಿದ್ದಾಗ ನಮಗೆ ಈ ಥರ ಪ್ಲೇಸ್ಗಳೆಲ್ಲ ಬೇಡವಾಗಿತ್ತು. ಏನಾದರೂ ಮಾಲ್ಗೆ ಅಂತ ಹೋದಾಗ ಮಾತ್ರ ಅಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಬರ್ತಾ ಇದ್ದ ಚಿಂಟು. ಅದನ್ನು ಬಿಟ್ಟರೆ ನಾವು ಅವನಿಗೆ ಆಟ ಆಡ್ಸೋಕ್ಕೋಸ್ಕರ ಅಂತ ಹೇಳಿ ಈ ಥರ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅಲ್ಲಿ ಫ್ರೆಂಡ್ಸ್ ಇದ್ದರು, ನಮ್ಮದೇ ಜನ, ನಮ್ಮದೇ ಭಾಷೆ ಅಂತ ಅಂದಾಗ ನಮಗೇನಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಆಗಿರಲಿಲ್ಲ. ಆದರೆ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ನನಗಿಂತ ಜಾಸ್ತಿ ಅವನಿಗೆ ಕಷ್ಟ ಆಗ್ತಿದೆ. ಯಾಕೆ ಅಂದರೆ ಮಕ್ಕಳ ಜೊತೆ ಬೆರೆಯೋದಕ್ಕೆ ಮಕ್ಕಳು ಬೇಕೇ ಬೇಕು. ಇಲ್ಲಿ ನಾನೀಗ ತೋರಿಸ್ತಾ ಇರೋದು ಹೋಪ್ಲಾದಲ್ಲಿರುವಂತಹ ಸೆಲೆಬ್ರೇಷನ್ ಏರಿಯಾ. ಇನ್ ಕೇಸ್ ಏನಾದ್ರು ಬರ್ತಡೇ ಅಥವಾ ಏನಾದ್ರು ಸೆಲೆಬ್ರೇಷನ್ಗಳಿದ್ದರೆ ಇಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ಕೋಬೋದು, ಸೆಲೆಬ್ರೇಟ್ ಕೂಡ ಮಾಡ್ಬೋದು. ಅದಷ್ಟೇ ಅಲ್ಲದೆ ಫೋಟೋಶೂಟ್ ಕೂಡ ನೀವು ಮಾಡ್ಬೋದು. ಅಷ್ಟು ಚೆನ್ನಾಗಿ ಅಲ್ಲಿ ಕ್ರಿಯೇಟಿವ್ ಆಗಿ ಒಂದು ಝೋನನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಬರೀ ಪ್ಲೇ ಅಥವಾ ಫೋಟೋಶೂಟು, ಸೆಲೆಬ್ರೇಷನ್ ಅಷ್ಟೇ ಅಲ್ಲದೆ ಅಲ್ಲೇ ಕೆಫೆ ಕೂಡ ಇದೆ. ಸೊ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗಲೂ ಅಷ್ಟೇ ಅಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು ಅವರು ಪ್ರೊವೈಡ್ ಮಾಡ್ತಾರೆ ನಾವು ಹೇಳಿದರೆ. ಅಷ್ಟೇ ಅಲ್ಲದೆ ಮಕ್ಕಳು ಕರ್ಕೊಂಡು ಬಂದಾಗ, ಮಕ್ಕಳು ಆಟ ಆಡೋ ಟೈಮಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರನೂ ಕೂಡ ಅಲ್ಲಿ ಒಂದು ಚಿಕ್ಕದಾಗಿ ಲೈಬ್ರರಿ ಕೂಡ ಇದೆ. ಅದಷ್ಟೇ ಅಲ್ಲದೆ ಕೆಫೆ ಕೂಡ ಅಲ್ಲಿ ಇದೆ. ಸೊ ಆರಾಮಾಗಿ ನೀವು ಏನಾದ್ರು ಸ್ನ್ಯಾಕ್ಸ್ ತಿಂದ್ಕೊಂಡು, ಬುಕ್ಸ್ ಓದ್ಕೊಂಡು ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು. ಇಲ್ಲಿರೋದೇ ಕೆಫಿಟೇರಿಯಾ. ಸೊ ಇಲ್ಲಿ ಮೆನು ಕೂಡ ಇದೆ, ನೀವು ನೋಡಬಹುದು. ನಾನು ಮಾತಾಡಿದಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು, ಹಾಗಾಗಿ ನಾನು ಮತ್ತೆ ವಾಯ್ಸ್ ಕೊಡೋಕ್ಕಾಗಿ ಬಂತು. ಹಾಗಾಗಿ ಮತ್ತೆ ವಾಯ್ಸ್ ಕೊಟ್ಟಿದ್ದೀನಿ. ಇದು ಪುಟ್ಟದಾಗಿರೋ ಲೈಬ್ರರಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪಿಯಾನೋ ಥರ. ಸೊ ಇಲ್ಲಿ ಲೈಟ್ಸ್ ಕೂಡ ಆನ್ ಆಗುತ್ತೆ. ಲೈಟ್ಸ್ ಆನ್ ಆದಾಗ ನಾನು ಈ ವಿಡಿಯೋ ಮಾಡುವಾಗ ತುಂಬಾ ಮಾತಾಡ್ತಿದ್ದೆ. ಸೊ ವಿಡಿಯೋ ಮಾಡ್ತಾ ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ಹೇಳ್ತಾ ಇದ್ದೆ. ಆದರೆ ಬ್ಯಾಕ್ಗ್ರೌಂಡಲ್ಲಿ ಮಕ್ಕಳಿಗೋಸ್ಕರ ರೈಮ್ಸ್ ಹಾಕಿದ್ರು. ಆ ರೈಮ್ಸ್ ಹಾಕಿರೋದ್ರಿಂದ ನಾನು ಮಾತಾಡಿರೋ ವಾಯ್ಸ್ನೆಲ್ಲ ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಕೊಡೋಕೆ ಬಂತು. ಇಲ್ಲೆಲ್ಲ ನೀವು ನೋಡ್ತಾ ಇರೋದು ಮಕ್ಕಳಿಗೋಸ್ಕರ ಇರುವಂಥದ್ದು. ಅಂದರೆ ಮಕ್ಕಳ ಮೈಂಡ್ ಶಾರ್ಪ್ ಆಗಲಿ ಅಥವಾ ಮಕ್ಕಳ ಮೈಂಡ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಒಂದು ಚಿಕ್ಕದಾಗಿ ಆ್ಯಕ್ಟಿವಿಟೀಸ್ನ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಆಟ, ಪಾಠ, ನೋಟ ಎಲ್ಲನೂ ಇದೆ. ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಥರ ಈ ಒಂದು ಹೋಪ್ಲಾ. ಏನು ಮಾಡ್ತಿದ್ದೀವಿ ಅಂತ ನಂಗೆ ಚೆಕ್ ಮಾಡುವ, ಚೆಕ್ ಮಾಡ್ತೀಯ ನನಗೆ? ಚೆಕ್ ಮಾಡಿ ಅದು ಹಾಕೊಳ್ಳಿ.
ತಾನೇ ಹುಷಾರಿಲ್ಲದೆ ಇರೋದು ನಮಗೆ ಡಾಕ್ಟ್ರ್ ನೀವು ಕೊಡಬೇಕು. ಅಲ್ಲಿ ಬಿಟ್ಬಿಡು. ಇಲ್ಲಿ ಮಕ್ಳು ಏನು ಬೇಕಾದರೂ ಆಗ್ಬೋದು. ಡಾಕ್ಟ್ರ್ ಆಗ್ಬೋದು, ಶೆಫ್ ಆಗ್ಬೋದು, ಮ್ಯೂಸಿಷಿಯನ್ ಆಗ್ಬೋದು, ಹಾಗೆ ಪೊಲೀಸ್ ಕೂಡ ಆಗ್ಬೋದು. ಅಂದರೆ ಆ ರೀತಿ ಒಂದು ಥೀಮ್ನ ಕ್ರಿಯೇಟ್ ಮಾಡಿ ಆ ರೀತಿ ಬಟ್ಟೆ ಕೂಡ ಇಟ್ಟಿದ್ರು. ನನಗೆ ಈ ಬಟ್ಟೆ ಹಾಕಿದಾಗ ನಿಜವಾಗ್ಲೂ ತುಂಬ ಖುಷಿಯಾಯಿತು. ನಾವು ಈ ಥರ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಈ ಥರ ಬಟ್ಟೆ ಹಾಕಿನೇ ಈ ಥರ ಖುಷಿ ಪಡ್ತೀವಿ. ದೊಡ್ಡವರಾದಮೇಲೆ ಏನಾದ್ರು ಜಾಬ್ ಮಾಡ್ತಾಯಿದ್ರು ಅಥವಾ ಪೊಲೀಸ್ ಯೂನಿಫಾರ್ಮಲ್ಲಿ ಇದ್ದರು ಅಥವಾ ಡಾಕ್ಟರ್ ಯೂನಿಫಾರ್ಮಲ್ಲಿ ಇದ್ದರು ಅಂದಾಗ ಆ ಖುಷಿನ ಹೇಳ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಡಬಲ್ ಆಗಿರುತ್ತೆ ಅನಿಸುತ್ತೆ. ನನಗಂತೂ ಈ ಥರ ಬಟ್ಟೆ ಹಾಕಿದಾಗ ನನ್ನ ಮಗನ ನೋಡೋಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಅವನಲ್ಲಿರೋಂಥ ಎಲ್ಲ ಬಟ್ಟೆನೂ ಹಾಕೊತಾ ಇದ್ದ. ಡಾಕ್ಟ್ರ್ ಆಟ ಆಡುವಾಗ, ಚೆಕಪ್ ಮಾಡುವಾಗ ಡಾಕ್ಟರ್ ಡ್ರೆಸ್ ಹಾಕ್ಕೊಂಡ. ಅದಾದಮೇಲೆ ಶೆಫ್ ಅಂದರೆ ಅಡುಗೆ ಮಾಡುವಾಗ ಶೆಫ್ ಡ್ರೆಸ್ ಹಾಕೊತಾ ಇದ್ದ. ಸೊ ಅದೆಲ್ಲ ನೋಡಿಬಿಟ್ಟು ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. ಅದಷ್ಟೇ ಅಲ್ಲದೆ ಇಲ್ಲಿ ಹೋಪ್ಲಾದಲ್ಲಿ ಬರೀ ಅವ್ನು ಆಟ ಆಡೋದಷ್ಟೇ ಅಲ್ಲದೆ ಪೇರೆಂಟ್ಸ್ ಏನು ಹೋಗಿರ್ತೀವಲ್ವ, ನಮಗೂ ಆಟ ಆಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಡಾಕ್ಟರಿಂದ ಈಗ ಶೆಫ್ ಆಗಿದ್ದಾರೆ, ಅಡುಗೆ ಮಾಡಿಕೊಡ್ತಾರಂತೆ. ನೋಡಿ ಇದೆಲ್ಲ ಹೇಗೆ ನೋಡ್ಕೊಂಡಿರ್ತಾರೋ ಗೊತ್ತಿಲ್ಲ. ನಾವು ಅಡುಗೆ ಮಾಡುವಾಗ ಮಕ್ಕಳು ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅವ್ರಿಗೆ ಕೊಟ್ಟಾಗ ಮಾಡ್ತಾರೆ ಅಂತ. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಆ ಬಟ್ಟೆ ಹಾಕ್ಕೊಂಡು ಅವ್ನು ಯಾವ ರೀತಿ ಎಲ್ಲ ಅಡುಗೆ ಮಾಡ್ತಾಯಿದ್ದ ಅಂತ. ಇಲ್ಲಿ ಸಮಯ ತುಂಬ ಕಡಿಮೆ ಇರುತ್ತೆ. ಅಂದರೆ ಅರ್ಧ ಗಂಟೆ ಮತ್ತು 1 ಅವರ್ 2 ಪ್ಯಾಕೇಜ್ ತೊಗೋಬೋದು. ನಾವು 1 ಅವರ್ ಪ್ಯಾಕೇಜ್ ತೊಗೊಂಡಿದ್ವಿ. ಅವನಿಗೆ 1 ಅವರಲ್ಲಿ ಏನು ಆಡಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಅಂದರೆ ನಾನು ಹೇಳ್ತಾ ಇದ್ದೆ ಟೈಮ್ ಇಲ್ಲ, ಬೇಗ ಆಡ್ಕೊ ಅಂದಾಗ ಪಾಪ ಎಲ್ಲನೂ ಒಂದು 5 ನಿಮಿಷ 10 ನಿಮಿಷ ಆಟ ಆಡ್ಕೊಂಡ. ಆದರೂ ಕೂಡ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗಲಿಲ್ಲ. ಬೇಕದ್ರಲ್ಲಿ ಹಾಂ ಇಲ್ಲಿದೆಯಲ್ಲ ಬ್ರೆಡ್, ದಿಸ್ ಇಸ್ ಬ್ರೆಡ್. ಓಕೆ ಫಾಸ್ಟ್, ಟೈಮ್ ಇಲ್ಲ. ನನ್ನ ಚಿಂಟು ಆದಷ್ಟು ಕಾರ್ಟೂನ್ಸ್ನ ಈ ಬೇಕ್ ಮಾಡೋದು ಅಥವಾ ಎಕ್ಸ್ಪ್ಲೋರ್ ಮಾಡೋದು ಈ ಥರ ಕಾರ್ಟೂನ್ಸ್ನ ಜಾಸ್ತಿ ನೋಡ್ತಾನೆ. ಅದರಲ್ಲಿ ಈ ರೀತಿ ಪಿಜ್ಜಾ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಅವನು ಪಿಜ್ಜಾ ತರಿಸಿ ತಿಂತೀನಿ ಅಂತ ಎಲ್ಲ ಹೇಳ್ತಾನೆ. ತರಿಸ್ಕೊಟ್ರೂ ತಿನ್ನಲ್ಲ, ಅಷ್ಟಾಗಿ ಇಷ್ಟಪಡಲ್ಲ. ಆದರೆ ಇಲ್ಲಿ ಪಿಜ್ಜಾ ಬೇಕ್ ಮಾಡ್ತೀನಿ ಅಂತ ಹೇಳಿ ಬೇಕ್ ಮಾಡ್ತಾ ಇದ್ದಾನೆ. ಇದು ಅವನ್. ಸೊ ಅವನ್ನಲ್ಲಿ ಈಗ ಪಿಜ್ಜಾ ರೆಡಿ ಮಾಡಿಬಿಟ್ಟು ಇಡ್ತಾ ಇದ್ದಾನೆ. ಸೊ ಎಷ್ಟೆಲ್ಲ ಬುದ್ಧಿ ಇರುತ್ತೆ ಮಕ್ಕಳಿಗೆ, ಎಷ್ಟೆಲ್ಲ ತಿಳ್ಕೊಂಡಿರ್ತಾರೆ. ಇಷ್ಟು ವಯಸ್ಸಿಗೆ ಅಂದರೆ ಈ ಮಗು ಏಜ್ಗೆ ನಮಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ನನ್ನ ಮಗ ಇಷ್ಟು ವಯಸ್ಸು ಅಂದರೆ 5 ವರ್ಷ ಅಂತಂದರೆ ಈ ಅವನ್ನು ಬೇಕ್ ಮಾಡೋದು ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಎಷ್ಟೊಂದು ತಿಳ್ಕೊಂಡಿರ್ತಾರೆ ಈಗಿನ ಮಕ್ಕಳು. ಇವಾಗ ನೆಕ್ಸ್ಟು ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಪೊಲೀಸ್ ಆಗಿದ್ದಾರೆ. ಸೊ ಅವನ ಒಂದು ಡ್ರೀಮ್ ಏನು ಅಂತಂದರೆ ಯಾವಾಗಲೂ ಹೇಳ್ತಿರ್ತಾನೆ, ಅದು ಯಾಕೋ ನನಗೆ ಗೊತ್ತಿಲ್ಲ, ಅವನು ಪೊಲೀಸ್ ಆಗಬೇಕು ಅಂತ. ಯಾವಾಗಲೂ ಪೊಲೀಸ್ ಹೇಗಿರ್ತಾರೆ, ಏನು ಮಾಡ್ತಾರೆ ಇದನ್ನು ತುಂಬ ಕೇಳ್ತಾ ಇರ್ತಾನೆ. ಅಲ್ಲಿ ಹೋದಾಗ ಅವನು ತುಂಬ ಇಷ್ಟಪಟ್ಟು ಹಾಕ್ಕೊಂಡಿರೋ ಬಟ್ಟೆ ಅಂತಂದರೆ ಸೊ ಈ ಪೊಲೀಸ್ ಡ್ರೆಸ್ಸು. ಇದನ್ನು ಹಾಕ್ಕೊಂಡು ಕೈಯಲ್ಲಿ ಬೇಡಿ ಹಿಡ್ಕೊಂಡು ನನಗೆ ಹಾಕೋದಕ್ಕೆ ಅಂತ ಬರ್ತಾ ಇದ್ದ. ಸೊ ನೆಕ್ಸ್ಟ್ ಈಗ ಕಾಂಟ್ರಾಕ್ಟರ್ ಆಗಿದ್ದಾನೆ. ಮನೆ ಕಟ್ಟಲಿಲ್ಲ, ನಾನು ಕಟ್ಟಿರೋ ಮನೆನೂ ಬೀಳಿಸ್ದ. ನಾವು ಚಿಕ್ಕವರಿದ್ದಾಗ ಈ ರೀತಿ ಒಂದು ಕ್ರಿಯೇಟಿವಿಟಿ ಝೋನು ಇರ್ತಾ ಇರಲಿಲ್ಲ. ನಾವು ದುಡ್ಡು ಕೊಟ್ಟು ಆಟನೂ ಆಡ್ತಾ ಇರಲಿಲ್ಲ. ನಾವೇನಾದರೂ ದುಡ್ಡು ಕೊಟ್ಟು ಆಡಿದ್ದೀವಿ ಅಂತ ಅಂದರೂ ಅದು ಯಾವುದೋ ಒಂದು ಜಾತ್ರೆಯಲ್ಲೇ ಆಡಿರ್ತೀವಿ ಅಷ್ಟೇ. ಆದರೆ ಈಗಿನ ಸಿಟಿ ಲೈಫಲ್ಲಿ ಇದು ಕಾಮನ್ ಆಗಿದೆ. ಐ ವಾಂಟ್ ಒನ್ ವಾಟರ್ಮೆಲನ್ ಜ್ಯೂಸ್. ಹೆಲೋ ಸರ್, ಐ ವಾಂಟ್ ಒನ್ ವಾಟರ್ಮೆಲನ್ ಜ್ಯೂಸ್ ಪ್ಲೀಸ್. ವೇರ್ ಇಸ್ ವಾಟರ್ಮೆಲನ್? Yes, I want juice. Okay.
Give me. ಓಕೆ ಜ್ಯೂಸ್ ಇಲ್ವಾ ಹಂಗಿದ್ರೆ? ಓಕೆ ಕುಡಿ. ಥ್ಯಾಂಕ್ ಯು. ಈಗ ಥ್ಯಾಂಕ್ ಯು. ಇನ್ನೊಂದು ಸ್ಟ್ಯಾಂಡಿಂಗ್ ಲೈನ್ ಇಡೋದ್ರ ಪಕ್ಕ. Okay. ಏನ್ ಮಾಡಬೇಕು? ಅಲ್ಲಿ ಇಡ್ಕೊ, ಕೆಳಗಡೆ ಅದು ಇಡ್ಕೊಂಬೇಡ. ಅಲ್ಲಲ್ಲ ಅಲ್ಲಿ ಬಾಲ್ ಇದೆಯಲ್ಲ, ಬಾಲ್ ಏ ಅಮ್ಮ ಚಿಂಟು, ಇದ್ರಲ್ಲೇ ಬಾಲ್ ಇದೆಯಲ್ಲ, ಅಲ್ಲಿ ಇಡ್ಕೊ. ಹಾ ಇಡ್ಕೊ, ಟೈಟಾಗಿ ಹಿಡ್ಕೊ ಅದನ್ನ. ಅಲ್ಲಿ ಹಿಡ್ಕೊ, ಟೈಟಾಗಿ ಹಿಡ್ಕೊಂಡ್ ಬಾ ಹಗ್ಗನ. ಎರಡು ಕೈಯಲ್ಲಿ ಹಿಡ್ಕೋಬೇಕು, ಎರಡು ಕೈಯಲ್ಲಿ ಹಿಡ್ಕೋಬೇಕು, ಎರಡು ಕೈಯಲ್ಲಿ ಹಿಡ್ಕೊಳ್ಳೋ. ಹಾ ಎಸ್ ಎಸ್, ಕಮ್ 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 ಕಮ್. Yes, you did it. ಏನಾಗಲ್ಲ ಬಿಡು. ಓಕೆ ಏನಿದೆ ಫುಲ್ಲು ಮಕ್ಕಳಿಗೋಸ್ಕರ ಕ್ರಿಯೇಟ್ ಮಾಡಿರೋದು. ಮಕ್ಕಳು ಏನು ಬೇಕಾದ ಆಟ ಆಡ್ಕೋಬೋದು. ಅರ್ಧ ಗಂಟೆ ಮತ್ತು 1 ಅವರ್ ಟೈಮಿಂಗ್ಸ್ ಇರುತ್ತೆ. ಸೊ ಅಮೌಂಟ್ ಕೂಡ ಇರುತ್ತೆ. ಅರ್ಧ ಗಂಟೆಗೆ ಒಂದು ರೇಟು ಮತ್ತು 1 ಅವರಿಗೆ ಒಂದು ರೇಟು. ಆದರೆ ವರ್ತ್ ಇದೆ, ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಕ್ರಿಯೇಟಿವ್ ಆಗಿದೆ. ಮಕ್ಕಳು ತುಂಬ ಕಲಿಯೋದು ಇದೆ ಇದರಲ್ಲಿ. ತುಂಬ ಖುಷಿ ಪಡ್ತಾರೆ. ನೋಡಿ ನಮ್ಮ ಚಿಂಟು 1 ಅವರ್ ಆಟ ಆಡ್ದ. 1 ಅವರ್ ಆಟ ಆಡಿದ್ರು ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಇಲ್ಲಿ ಜಗಳ ಮಾಡಿಕೊಂಡು ಹಠ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಸೊ ಅಷ್ಟು ಚೆನ್ನಾಗಿತ್ತು. ಮಕ್ಳು ಕರ್ಕೊಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.